ತಾಲೂಕು ತೊಟ್ಲಿ ಗ್ರಾಮ ಪಂಚಾಯತಿಗೆ ಬಿ.ವಿ. ಸೋಮಶೇಖರ ಆರಾಧ್ಯ ಅಂದ್ಬಿಟ್ಟು 2025 ಅಕ್ಟೋಬರ್ 5ನೇ ತಾರೀಕು ಜಿಲ್ಲಾ ಸಿ.ಇ.ಒ ಅಧಿಕಾರಿಗಳಿಗೆ ಪಂಚಾಯತ್ ರಾಜ್ ಇಲಾಖೆಯಿಂದ ಆದೇಶ ಮಾಡಿದ್ದಾರೆ. ತೊಟ್ಲಿ ಗ್ರಾಮ ಪಂಚಾಯತಿ ಎಲ್ ಅಶ್ವಿನಿಯವರು ಇವರು ಕೋಲಾರ ತಾಲೂಕು ಹೇಮಗೋಲ್ ಚನ್ನಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಆದರೆ ಬಿ ಸೋಮಶೇಖರ ಆರಾಧ್ಯ ಅವರು ಬಂದು ಇಲ್ಲಿ ಡ್ಯೂಟಿ ಮಾಡಿದಾಗ ಮತ್ತೆ ಅವರನ್ನು ತಾಲೂಕು ಯುವ ಅಧಿಕಾರಿ ಸಸ್ಪೆಂಡ್ ಮಾಡಿದ್ದಾರೆ. ಇದೇ ಥರ 3 ಬಾರಿ ಅವರನ್ನು ತೊಟ್ಲಿ ಗ್ರಾಮ ಪಂಚಾಯತಿಯಿಂದ ಸಿಟಿ ಮತ್ತು ಚನ್ನಸಂದ್ರ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾಕೆ ಅಂದರೆ ಸರ್ಕಾರ ಪಂಚಾಯತ್ ರಾಜ್ ಇಲಾಖೆ ಆದೇಶವನ್ನು ಗೌರವಿಸಿದೆ. ಜಿಲ್ಲಾ ಸಿ.ಇ.ಒ ಅಧಿಕಾರಿಗಳ ಆದೇಶಕ್ಕೂ ಬೆಲೆ ಕೊಡಿದೆ. ತಾಲೂಕು ಇ.ಒ ಅಧಿಕಾರಿಗಳು ಮಂಜುನಾಥ್ ಪ್ರಸಾದ್ ಅನ್ನೋರು ಏನು ತೊಟ್ಲಿ ಗ್ರಾಮ ಪಂಚಾಯತಿ ಎಸ್.ಡಿ.ಎ ನಾಗರಾಜ್ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಈ ಒಬ್ಬ ಸರ್ಕಾರಿ ಆದೇಶವನ್ನು ಉಲ್ಲಂಘನೆ ಮಾಡಿ ಪದೇ ಇವರನ್ನು ವರ್ಗಾವಣೆ ಮಾಡುತ್ತಾರೆ. ಈ ಆದೇಶ ಕಾಪಿ ಕೂಡ ನನ್ನ ಹತ್ರ ಇದೆ. ಈ ಆದೇಶ ಪ್ರಕಾರವಾಗಿ ಸ್ಥಳೀಯ ಶಾಸಕರು ಸಹ ಜಿಲ್ಲಾ ಸಿ.ಇ.ಒ ಅಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಾನು ಶ್ರೀನಿವಾಸಪುರ ವಿಧಾನ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸಭಾ ಕ್ಷೇತ್ರ ತೊಟ್ಲಿ ಗ್ರಾಮ ಪಂಚಾಯತಿ ಬಿ ಸೋಮಶೇಖರ ಅವರನ್ನು ಸರ್ಕಾರಿ ಪಂಚಾಯತ್ ರಾಜ್ ಇಲಾಖೆ ಆದೇಶ ಪ್ರಕಾರ ನಿಯೋಜನೆ ಮಾಡಿ ಎಂದು ಅದರ ಪ್ರಕಾರವಾಗಿ ಜಿಲ್ಲಾ ಸಿ.ಇ.ಒ ಅಧಿಕಾರಿಗಳು ಇ.ಒಗೆ ಆದೇಶ ಮಾಡಿ. ಆದರೆ ಇವರು ಯಾಕೆ ಅಂದರೆ ಈ ಕೋಲಾರ ತಾಲೂಕು ಕಚೇರಿ ತಾಲೂಕು ಇ.ಒ ಆಫೀಸಲ್ಲಿ ಕೆಲವು ಕೇಳಿ ಬರ್ತಾ ಇದೆ. ಬೇಕಾದಂಥ ಪಿ.ಡಿ.ಒಗಳು ವರ್ಗಾವಣೆ ಮಾಡಿದ್ರೆ 50,000 ರೂಪಾಯಿ, ಬೇಕಾದ ಎಸ್.ಡಿ.ಎ ಗ್ರಾಮ ಸಹಾಯಕ ದರ್ಜೆ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಿದ್ರೆ 50,000 ರೂಪಾಯಿ ಅಂತ ಒಂದು ಕೇಳಿ ಬರ್ತಾ ಇದೆ. ಇದು 100ಕ್ಕೆ 100 ನಿಜ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ, ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ 1,20,000 ರೂಪಾಯಿ ಕಿಟ್ ಬ್ಯಾಗ್ ತಗೊಂಡಿದ್ದಾರೆ. ನನ್ನ ಹತ್ರ ಮೂಲ ದಾಖಲೆಗಳಿದೆ. ಆದ್ದರಿಂದ ಈ ಭ್ರಷ್ಟ ಅಧಿಕಾರಿಗಳನ್ನು ತೊಟ್ಲಿ ಗ್ರಾಮ ಪಂಚಾಯತಿ ತೊಲಗಬೇಕು. ಸರ್ಕಾರ ಆದೇಶವೇನಿಯೋ ಅದನ್ನು ಪಾಲಿಸಬೇಕಾಗಿರೋ ತಾಲೂಕು ಯುವ ಅಧಿಕಾರಿಗಳು. ಇಲ್ಲ ಅಂದರೆ ಮುಂದೆ ಇವರು ಲೋಕಾಯುಕ್ತದಲ್ಲಿ ಪ್ರಕರಣ ಆಗ್ತದೆ. ಒಬ್ಬ ಸರ್ಕಾರಿ ಆದೇಶಕ್ಕೂ ಬೆಲೆ ಕೊಡದೆ ಅಂದರೆ ಮುಂದೆ ಪರಿಣಾಮ ಸರಿಯಾಗಿದ್ದಲ್ಲ. ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕರು ಬೆಲೆ ಕೊಡದೆ ಕಳ್ಳಾಟ ಆಡ್ತಾ ಇರುವಂಥ ತಾಲೂಕು ಯುವ ಅಧಿಕಾರಿಗಳಿಗೆ ಇದೊಂದು ಸರ್ಕಾರದಿಂದ ಮುಂದಿನ ಪಾಠ ಕಲಿಸೋದು ಯಾವುದೋ ಅನ್ನೋದು ಗೊತ್ತಾಗ್ತದೆ ಸರ್. ಕಿಟ್ಟು ಬ್ಯಾಗ್ ತಗೊಂಡಿದ್ದಾರೆ ಅನ್ನೋದಕ್ಕೆ ಯಾಕೆ ಇವರು 3 ಬಾರಿ ಆರಾಧ್ಯ ಅವರನ್ನು ವರ್ಗಾವಣೆ ಮಾಡಿದ್ರು. ನನಗೆ 3 ಬಾರಿ ಅಟೆಂಡ್ ನೋಡಿ. ತಾಲೂಕು ಪಂಚಾಯತಿಯಲ್ಲಿ ಪಿ.ಡಿ.ಒ ಎಲ್ ಅಶ್ವಿನಿಯವರು ಕಚೇರಿಗೆ ಬರೋದಿಲ್ಲ, ಮನೆಯಲ್ಲೇ ಆಫೀಸ್. ಇವರು ಎಸ್.ಡಿ.ಎ ಅವರು ಇವರೇ, ಪಿ.ಡಿ.ಒನು ಇವರೇ, ಸೆಕ್ರೆಟರಿನೂ ಎಲ್ಲ ಇವರೇ. ಇವ್ರದ್ದು ಪೋಸ್ಟಿಂಗ್ ಯಾರ್ದು? ನಾಗರಾಜ್ ಅನ್ನೋರ್ದು ಅರಬ್ ಕೊತ್ನೂರಿಂದ ಒಕ್ಕಲೇರಿಯಲ್ಲಿ ಪೋಸ್ಟಿಂಗ್ ಕೆಲಸ. 3 ವರ್ಷದಿಂದ ತೊಟ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮಾಡೋ ಕೆಲಸ ಏನಿದೆ? ಯಾಕೆ ಮಾಡಬಾರ್ದು? ಮೇಲ್ನೋಟದಲ್ಲಿ ಕಾಣಿಸ್ತಾ ಇದೆ ಅಲ್ಲಿ. ಇಷ್ಟೇ ಒಬ್ಬ ನೋಡಿ ಆದೇಶ ಮಾಡಿ, ಸಿ.ಇ.ಒನು ಆದೇಶ ಮಾಡಿ ಎಲ್ಲ ದಾಖಲೆ ಇಟ್ಕೊಂಡು ಮಾತಾಡೋದು. ಆದರೆ ಮಾನ್ಯ ಸಿ.ಇ.ಒ ಅಧಿಕಾರಿಗಳೇ, ನೀವು ಭ್ರಷ್ಟ ಅಧಿಕಾರಿಗಳೇ ಕೈ ಜೋಡಿಸಿ ಅನ್ನೋದಕ್ಕೆ ಪ್ರೂಫ್ ಆಗ್ತಾಯಿದೆ. ನಾಳೆ ಬೆಳಗ್ಗೆ ಅಪರಾಧಿ ಆಗ್ತೀರೋ ಅನ್ನೋದಕ್ಕೆ ನಾನು ನೇರವಾಗಿ ಹೇಳ್ತೀನಿ.